ಬಾರಿ ಸ್ಪರ್ಧೆ ಮಾಡಲಿಲ್ಲ, ಸೋಲಿನ ಭಯದಿಂದ ಸ್ಪರ್ಧೆ ಮಾಡ್ತಾ ಇಲ್ಲ ಅಂತ ಅಶೋಕ್ ಅವರು ಹೇಳ್ತಾರೆ. ಅಶೋಕ್ ಅವರಿಗೆ ಬಹುಶಃ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅನಿಸುತ್ತೆ. 50 ವರ್ಷ ಅವರು ಎಲೆಕ್ಟೆಡ್ ಪೊಲಿಟಿಕಲ್ ಲೈಫ್ ಇದೆ, ಅಂದರೆ ಸ್ಪರ್ಧೆ ಮಾಡಿ ಆಮೇಲೆ ಅವರ ಶ್ರಮ ಇರ್ಬೋದು ಅಥವಾ ಅವರ ಒಂದು ಏನು ಕೊಡುಗೆ ಇರ್ಬೋದು ಅಪಾರವಾಗಿದೆ. ಆಮೇಲೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಅವರು ಇಷ್ಟೆಲ್ಲ ದುಡಿದ ಮೇಲೆ ಐ ಥಿಂಕ್ ಹಿ ಹ್ಯಾಸ್ ದ ರೈಟ್ ಟು ರೆಫ್ಯೂಸ್ ಆಲ್ಸೋ. ಆಮೇಲೆ ಅವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಬರೇ ಕಲಬುರಗಿ ಜವಾಬ್ದಾರಿ ಇಲ್ಲ ಅವ್ರ ಮೇಲೆ, ಕರ್ನಾಟಕದ ಜವಾಬ್ದಾರಿ ಅಲ್ಲ, ಇಡೀ ದೇಶದ ಜವಾಬ್ದಾರಿ ಇದೆ, ಮತ್ತು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಇದೆ, ಇಂಡಿಯಾ ಮೈತ್ರಿಕೂಟದ ಜವಾಬ್ದಾರಿ ಇದೆ. ಅವರು ಎಲ್ಲ ಕಡೆ ಹೋಗಬೇಕಾಗುತ್ತೆ. ಆಮೇಲೆ ಹೋದ ಬಾರಿ ಕೂಡ ಅವರು ಚುನಾವಣೆ ನಿಲ್ಲಬೇಕಂತ ಇರಲಿಲ್ಲ. ಹೋದ ಬಾರಿ ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತು ಮನಮೋಹನ್ ಸಿಂಗ್ ಸಾಹೇಬರು ಒತ್ತಡ ಮಾಡಿದ್ರು. ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿಂತಿದ್ದು. ಸೊ ಅದರಿಂದ BJP ಅವರಿಗೆ ಹೇಳಿ ಕೇಳಿ ನಿಲ್ಲುವ ಪರಿಸ್ಥಿತಿ ನಮಗೆ ಬಂದಿಲ್ಲ. ನಮಗೆ ಅಡ್ವೈಸ್ ಮಾಡೋದು ಬಿಟ್ಟು ಅಶೋಕ್ ಅವರು ಸ್ವಲ್ಪ ದಯವಿಟ್ಟು ನಿಮ್ಮ ಪಕ್ಷದಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಗಮನ ಕೊಟ್ಟು ಅಲ್ಲಿ ನಿಮ್ಮ ಅಡ್ವೈಸ್. ಇವರಿಗೆ ಬಾರಿ ಸ್ಪರ್ಧೆ ಮಾಡಲಿಲ್ಲ, ಸೋಲಿನ ಭಯದಿಂದ ಸ್ಪರ್ಧೆ ಮಾಡ್ತಾ ಇಲ್ಲ ಅಂತ ಅಶೋಕ್ ಅವರು ಹೇಳ್ತಾರೆ. ಅಶೋಕ್ ಅವರಿಗೆ ಬಹುಶಃ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅನಿಸುತ್ತೆ. 50 ವರ್ಷ ಅವರು ಎಲೆಕ್ಟೆಡ್ ಪೊಲಿಟಿಕಲ್ ಲೈಫ್ ಇದೆ, ಅಂದರೆ ಸ್ಪರ್ಧೆ ಮಾಡಿ ಆಮೇಲೆ ಅವರ ಶ್ರಮ ಇರ್ಬೋದು ಅಥವಾ ಅವರ ಒಂದು ಏನು ಕೊಡುಗೆ ಇರ್ಬೋದು ಅಪಾರವಾಗಿದೆ. ಆಮೇಲೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಅವರು ಇಷ್ಟೆಲ್ಲ ದುಡಿದ ಮೇಲೆ ಐ ಥಿಂಕ್ ಹಿ ಹ್ಯಾಸ್ ದ ರೈಟ್ ಟು ರೆಫ್ಯೂಸ್ ಆಲ್ಸೋ. ಆಮೇಲೆ ಅವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಬರೇ ಕಲಬುರಗಿ ಜವಾಬ್ದಾರಿ ಇಲ್ಲ ಅವ್ರ ಮೇಲೆ, ಕರ್ನಾಟಕದ ಜವಾಬ್ದಾರಿ ಅಲ್ಲ, ಇಡೀ ದೇಶದ ಜವಾಬ್ದಾರಿ ಇದೆ, ಮತ್ತು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಇದೆ, ಇಂಡಿಯಾ ಮೈತ್ರಿಕೂಟದ ಜವಾಬ್ದಾರಿ ಇದೆ. ಅವರು ಎಲ್ಲ ಕಡೆ ಹೋಗಬೇಕಾಗುತ್ತೆ. ಆಮೇಲೆ ಹೋದ ಬಾರಿ ಕೂಡ ಅವರು ಚುನಾವಣೆ ನಿಲ್ಲಬೇಕಂತ ಇರಲಿಲ್ಲ. ಹೋದ ಬಾರಿ ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತು ಮನಮೋಹನ್ ಸಿಂಗ್ ಸಾಹೇಬರು ಒತ್ತಡ ಮಾಡಿದ್ದಕ್ಕೆ ನಿಂತಿದ್ದು. ಸೊ ಅದರಿಂದ BJP ಅವರಿಗೆ ಹೇಳಿ ಕೇಳಿ ನಿಲ್ಲುವ ಪರಿಸ್ಥಿತಿ ನಮಗೆ ಬಂದಿಲ್ಲ. ನಮಗೆ ಅಡ್ವೈಸ್ ಮಾಡೋದು ಬಿಟ್ಟು ಅಶೋಕ್ ಅವರು ಸ್ವಲ್ಪ ದಯವಿಟ್ಟು ನಿಮ್ಮ ಪಕ್ಷದಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಗಮನ ಕೊಟ್ಟು ಅಲ್ಲಿ ನಿಮ್ಮ ಅಡ್ವೈಸ್.